ದೇವತೆಗಳ ಸಭೆಗೆ ಬರ್ತಾರೆ. ದೇವತೆಗಳ ಸಭೆಗೆ ಬರ್ತಾ ಇದ್ರೆ ಇಂದ್ರ ದೇವರು ಕೇಳ್ತಾರೆ, ಸ್ವಾಮಿ ನಾರದ ಮಹಾತ್ಮರೇ, ನೀವು ಈ ಸಭೆಗೆ ಬಂದಿದ್ದೀರಾ ಅಂದ ಮೇಲೆ ಯಾವುದಾದ್ರೂ ಒಂದು ವಿಶೇಷವಾದ ಸಮಾಚಾರವನ್ನು ತಂದಿದ್ದೀರಾ ಎಂದು ನಾನು ಭಾವಿಸಿದ್ದೇನೆ. ಅಯ್ಯ, ನಾನೀಗ ಭೂಲೋಕದಿಂದ ಬರ್ತಾ ಇದ್ದೇನೆ. ಭೂಲೋಕದಲ್ಲಿ ಕೆಲವು ದೇಶಗಳಲ್ಲಿ ತಿನ್ನಲು ಅನ್ನವಿಲ್ಲ, ಕೆಲವು ದೇಶಗಳಲ್ಲಿ ಕುಡಿಯಲು ನೀರಿಲ್ಲ. ಆದರೂ ಸಹ ಹೆಸರಿನಲ್ಲಿ ಕಮಲವು ಉದ್ಭವಿಸುವಂತೆ ಯಾವ ರಾಜ ಸತ್ಯವ್ರತ ಕಲಿಂಗ ದೇಶದ ಅಧಿಪತಿಯಾಗಿ ಪ್ರಜೆಗಳನ್ನೆಲ್ಲ ತನ್ನ ಮಕ್ಕಳಂತೆ ಪರಿಪಾಲನೆ ಮಾಡಿಕೊಂಡಿದ್ದಾನೆ. ಅವರ ಸತ್ಯಕ್ಕೆ ಏನು ಹೇಳಲಿ? ಲೋಕದಲ್ಲಿರ್ತಕ್ಕಂಥ ನರಮನುಷ್ಯರಾಗಲಿ, ಮಧ್ಯಲೋಕದಲ್ಲಿರುವ ಅಸುರರಾಗಲಿ, ದೇವಾನು ದೇವತೆಗಳ ಏಕೆ ನವಗ್ರಹಗಳಲ್ಲಿಯೂ ಯಾರೂ ಇಲ್ಲ, ಯಾರೂ ಇಲ್ಲ ಎಂಬುದಾಗಿದ್ರೆ ಸಭೆಯಲ್ಲಿದ್ದಂತಹ ಯಾವ ಶ್ರೀಮಹಾತ್ಮ ಸ್ವಾಮಿ ಥಟ್ಟನೆ ಎದುರಿದ್ದಿದ್ದಾರೆ. ಏನೋ ನಾರದ ಮಹಾತ್ಮರೇ, ಏನು ಹೇಳ್ತಾ ಇದ್ದೀರಿ? ಶ್ರೀತರವಿದ್ದಾಗ ಎಲ್ಲರೂ ಸತ್ಯವಂತರೇ. ಮನುಷ್ಯನಿಗೆ ಸಂಕಷ್ಟ ಎದುರಾದಾಗಲ್ಲವೇ ಅವನ ನಿಜವಾದ ತಿಳಿಯಾದ ಬಣ್ಣ ತಿಳಿದು ಹೋಗುವುದು. ಹೌದು, ನಿಜ. ಆ ಸತ್ಯವನ್ನು ನಾನು ಪರೀಕ್ಷೆ ಮಾಡ್ತೇನೆ. ಅಯ್ಯ ಸೂರ್ಯಕುಮಾರ ಶನಿರಾಜ, ನಿನ್ನ ಕ್ರೂರ ದೃಷ್ಟಿಗೆ ಯಾರಾದರೂ ಎದುರಾಗಿ ಬದುಕುವುದು ಸಾಧ್ಯವೇನು? ಬೇಡ, ನನ್ನ ಪ್ರಿಯ ಶಿಷ್ಯನನ್ನು ಪರೀಕ್ಷೆ ಮಾಡಬೇಡ ಎಂದರೆ ಸಾಧ್ಯವೇ ಇಲ್ಲ.